ಅಕಸ್ಮಾತ್ ಇದರಲ್ಲಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರ ಕೈವಾಡ ಇತ್ತು ಅಂತಂದರೆ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಸವರಾಜ ಮತ್ತಿಮೂಡ್ ಸಾಹೇಬ್ರೆ, ಈ ತಮಗೆ ನೆನಪಿದೆಯೋ ಏನಿಲ್ಲೋ, ಗ್ರಾಮೀಣ ಮತಕ್ಷೇತ್ರದಲ್ಲಿ ತಮಗೆ ನಮ್ಮ ಸಮಾಜದವರು ಒಗ್ಗಟ್ಟು ಆಗಿ ತಮಗೆ ಅಲ್ಲಿ ಶಾಸಕರು ಮಾಡಿದ್ದಾರೆ. ಆದರೆ ತಾವು ನಮ್ಮ ಸಮಾಜದ ಗುರುಗಳವರ ಭಾವಚಿತ್ರಕ್ಕೆ ತಾವು ಧಕ್ಕಿ ತರ್ತೀರಪ್ಪ ಅಂತಂತಂದ್ರೆ ಮುಂದಿನ ಬರೋ ದಿನದಲ್ಲಿ ತಮಗೆ ನಮ್ಮ ಸಮಾಜದವರು ನಿಮಗೆ ಪಾಠ ಕಲಿಸ್ತಾರೆ. ಯಾಕಂತಂದ್ರೆ ತಾವು ಏನ್ ಅನ್ಕೊಂಡಿದ್ರಿ, ನಮ್ಮ ಸಮಾಜದವರಿಗೆ ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಿದ್ರಿ. ಆದ್ರೆ ಇದು ನಿಮ್ಮ ತಪ್ಪ ಕಲ್ಪನೆ ಇದೆ. ಆದ್ರಿಂದ ತಾವು ನಮ್ಮ ತಾಂಡಗಳಲ್ಲಿ ಎಲ್ಲ ಬೆಳವಣಿಗೆಯನ್ನು ಕೆಟ್ಟಾಗಿ ಮಾಡ್ತಾ ಇದ್ದೀರಾ. ಅದಕ್ಕೆ ತಾವು ಹಿಂಪಡಿಬೇಕು. ಅಲ್ಲಿ ಯಾರು ನಮ್ಮ ಸೇವಾಲಾಲ್ ಮಹಾರಾಜ್ ಅವರ ಭಾವಚಿತ್ರಕ್ಕೆ ಧ್ವಂಸ ಮಾಡಿದ್ದಾರೆ, ಯಾ ಅಧಿಕಾರಿಗಳು ಇದ್ದಾರೆ, ಯಾ ಪಿಡಿಒಗಳು ಇದ್ದಾರೆ, ಯಾ PWD ದವರು ಇದ್ದಾರೆ, ಅದಕ್ಕೆ ಅಧಿಕಾರಿಗಳಿಗೆ ತಾವು ತಕ್ಷಣವೇ ಸಸ್ಪೆಂಡ್ ಮಾಡಬೇಕು. ಇಲ್ಲದಿದ್ದರೆ ಬರೋ ದಿನದಲ್ಲಿ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಬಹಳ ದೊಡ್ಡವಾದ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಈ ಮಾಧ್ಯಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಭಾವಚಿತ್ರವನ್ನು ತೆಗಿ ಅಂತ ಹೇಳಿ ಯಾರು ಸೂಚನೆ ಕೊಟ್ಟರು, ಯಾರ ಹತ್ರ ಹೋಗಿ ಅನುಮತಿ ತಗೊಂಡು ಬಂದರು, ಮತ್ತೆ ರಾತ್ರಿ ವೇಳೆ ಹೋಗಿ ಅಲ್ಲಿ ತೆಗಿತಾರಪ್ಪ ಅಂತಂದ್ರೆ ಇದು ಏನ್ ಇದರಲ್ಲಿ ಏನಿದೆ? ಇದಕ್ಕೆ ಯಾರು ಅನುಮತಿ ಕೊಟ್ಟಿದ್ದರು? ಅಲ್ಲಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಅನುಮತಿ ಕೊಟ್ಟರು ಅಥವಾ ಯಾರು ಕೊಟ್ಟರು? ಅದು ಗೊತ್ತಾಗಬೇಕಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಲ್ ಜಾಧವ್, JDS ಜಿಲ್ಲಾ ಯುವ ಅಧ್ಯಕ್ಷರು, ಕಲಬುರಗಿ. ವಿಷಯ ಏನಂದ್ರೆ, ಗ್ರಾಮೀಣ ಮತಕ್ಷೇತ್ರದಲ್ಲಿ ನಂದೂರು ಬಾಬುನಾಯಕ್ ತಾಂಡ ಹತ್ರ ನಮ್ಮ ಸಮಾಜದ ವಿಶ್ವಗುರು ಇದ್ದಂಥ ಸಂತ ಶ್ರೀ ಸೇವಾಲಾಲ್ ಮಹಾರಾಜ್ ಅವರ ಭಾವಚಿತ್ರವನ್ನು ಧ್ವಂಸ ಮಾಡಿ ಅಲ್ಲಿ ಇದ್ದಂಥ ಅಧಿಕಾರಿಗಳು ಅವರಿಗೆ ನಮ್ಮ ತಾಂಡದ ಜನರು ಏನದ ಅದಕ್ಕೆ ನಮ್ಮ ಸಮಾಜದ ಗುರುಗಳಿಗೆ ಯಾಕೆ ಧ್ವಂಸ ಮಾಡಿದ್ದಾರೆ ಅಂತ ಕೇಳಿದಾಗ ಅಲ್ಲಿ ಮತ್ತೆ ಪುನರ್ ಹೋಗಿ ಅಲ್ಲಿ ಇಟ್ಟಿದ್ದಾರೆ. ಆದರೆ ನಂದು ಒಂದು ಮಾತು, ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ PDOಗಳಿಗೆ ಈ ಅಧಿಕಾರವನ್ನು ಯಾರು ಕೊಟ್ಟರು? ಸಂತ ಶ್ರೀ ಸೇವಾಲಾಲ್ ಮಹಾರಾಜ್ ಅವರ ಅಲ್ಲಿ ಅವರ